ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಂದು ಹಬ್ಬಕ್ಕೆ ತಯಾರಿ ಮಾಡ್ಕೊಂಡಿದ್ದ ತಿಂಡಿಗಳ ಬಗ್ಗೆ ಆಗಿರುತ್ತೆ. ದುಬಾರನೇ ಶಾಪಿಂಗಿಂದ ಬಂದ ತಕ್ಷಣ ನಮ್ಮ ಮಮ್ಮಿ ಬಂದಿದ್ದರು. ಅವ್ರನ್ನ ಹೆಲ್ಪ್ ತೊಗೊಂಡು ಕರ್ಜಿಕಾಯಿ ಮಾಡಿಕೊಂಡೆ. ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಕೊಂಡೆ. ನಮ್ಮಮ್ಮ ಪೌಡರ್ನ ಮಾಡ್ಕೊಂಡು ಒಳಗಡೆ ಫಿಲ್ ಮಾಡೋದನ್ನು ನಾನು ಒತ್ತಿ ಫಿಲ್ ಮಾಡಿ ಕೊಡ್ತಾ ಇದ್ದೆ. ನಮ್ಮ ಅಮ್ಮ ಅವರು ಎಣ್ಣೆಗೆ ಹಾಕಿ ಎತ್ಕೊಟ್ರು. ಅದಾದಮೇಲೆ ಎರಡನೇದಾಗಿ ರವೆ ಉಂಡೆ ಮಾಡಬೇಕಾಗಿತ್ತು. ರವೆ ಉಂಡೆಗೆ ರವೆ ಹುರ್ಕೊಂಡು ಸಕ್ಕರೆ, ಹಾಲು, ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಪೌಡರು ಎಲ್ಲ ಹಾಕಿ ಮೆತ್ಕೊಡ್ತಾಯಿದ್ರು. ಅದಾದಮೇಲೆ ಅದನ್ನು ಉಂಡೆಗಳನ್ನಾಗಿ ಮಾಡಿ ದಪ್ಪ ದಪ್ಪ ಉಂಡೆಯನ್ನಾಗಿ ಮಾಡಿ ಒಂದು ಅಗಲವಾದ ತಟ್ಟೆಯಲ್ಲಿ ಅದನ್ನು ಕೂಡ ಎತ್ತಿಟ್ರು. ಫಿನಿಶ್ ಮಾಡೋಷ್ಟರಲ್ಲಿ 8:30 ಆಗಿತ್ತು. ಸೊ ಅವರು ಕೂಡ ಮನೆಗೆ ಹೊರಡಬೇಕಾಗಿತ್ತು. ಅದಕ್ಕೆ ಅಷ್ಟಕ್ಕೇ ಸ್ಟಾಪ್ ಮಾಡಿದ್ವಿ. ಅದಾದಮೇಲೆ ನಾನು ನೆಕ್ಸ್ಟ್ ಡೇನೇ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಗುರುವಾರ ನಾನು ಕೂಡ ಸ್ನಾನ ಮಾಡಿಕೊಂಡು ಒಬ್ಬಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ಐಟಮ್ನ ತೆಗೆದಿಟ್ಕೊಂಡಿದ್ದೆ. ನಾನು ಇವತ್ತು ಮಾಡ್ತಾ ಇರೋದು ಕಡಲೆಬೇಳೆ ಒಬ್ಬಟ್ಟು. ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟು, ಸ್ವಲ್ಪ ಅರಿಶಿಣ, ಸ್ವಲ್ಪ ಸಕ್ಕರೆ ಎಲ್ಲವನ್ನು ಹಾಕಿ ಮಾಡ್ತಾ ಇರೋಂಥದ್ದು. ಕಡಲೆಬೇಳೆ ಒಬ್ಬಟ್ಟು ಆಗಿರೋದ್ರಿಂದ ನಾನು ಇಲ್ಲಿ ಫಸ್ಟ್ಲಿ ಕುಕ್ಕರ್ಗೆ 4 ಲೋಟ ನೀರನ್ನು ಹಾಕಿ ಕಡಲೆಬೇಳೆನ ಬೇಯೋದಕ್ಕೆ ಇಡೋಣ ಅಂತ ನೀರನ್ನು ಬಿಸಿ ಮಾಡೋದಕ್ಕೆ ಎತ್ತಿರ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಟ್ಟೆ. ಅದಾದಮೇಲೆ ನಾನು ಅಳತೆಗೆ 2 ಲೋಟ ಕಡಲೆಬೇಳೆನ ತೊಗೊಂಡೆ. 2 ಲೋಟ ಕಡಲೆಬೇಳೆನ 2-3 ಬಾರಿ ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರ್ ಒಳಗಡೆ ಹಾಕಿ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಮತ್ತೆ 1 ಲೋಟ ನೀರನ್ನು ಆ್ಯಡ್ ಮಾಡಿ ತದನಂತರ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಿಡಿಸ್ಕೊಂಡೆ. ಅದಾದಮೇಲೆ ನಾವು ಏನು ಮಾಡ್ಕೋಬೇಕು, ಕಣಕನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಒಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಅದನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮೊದಲನೇದಾಗಿ ಅವೆರಡನ್ನ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ಅದು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗಂಟು ಆಗೋದಿಲ್ಲ ನೀರು ಮತ್ತು ಎಣ್ಣೆ ಹಾಕಿದಾಗ. ಅದಕ್ಕೋಸ್ಕರ ಫಸ್ಟು ಹಿಟ್ಟು, ಉಪ್ಪು, ಸಕ್ಕರೆ ಮತ್ತು ಅರಿಶಿಣ ಇಷ್ಟನ್ನು ಹಾಕಿ ಚೆನ್ನಾಗಿ ನೀರನ್ನು ಹಾಕದೇ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾ ಕಲಿಸ್ಕೋಬೇಕು. ಬೇಕಾದರೆ ಸ್ವಲ್ಪ ಚಿರೋಟಿ ರವೆನೂ ಹಾಕೋಬೋದು. ಕ್ರಿಸ್ಪಿಯಾಗಿ ಬೇಕು ಅಂದರೆ ನಾನು ಚಿರೋಟಿ ರವೆನ ಬಳಸ್ಕೊಂಡಿಲ್ಲ. ಒಬ್ಬಟ್ಟಿಗೆ ಯಾವತ್ತೇ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೆ ಎಣ್ಣೆನ ಜಾಸ್ತಿ ಹಾಕಿ ಮಿದ್ದಿ ಅದು ಸಾಫ್ಟ್ ಆಗಲಿ ಅಂತ ಸೈಡಲ್ಲಿ ಎತ್ತಿಟ್ಟು ನೆನೆಯೋದಕ್ಕೆ ಬಿಟ್ಟೆ. ಅದಾದಮೇಲೆ ಹೂರಣ ರೆಡಿ ಮಾಡ್ಕೊಬೇಕಾಗಿತ್ತು. ಹೂರಣಕ್ಕೆ ಅಂತ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ 2 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. 2 ಉಂಡೆ ಬೆಲ್ಲನ ನಾನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು 2 ಲೋಟದಷ್ಟು ಆಯಿತು. 2 ಲೋಟದಷ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡೆ. ಅದಾದಮೇಲೆ ಕಾಳು ಬೆಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಸಾಫ್ಟಾಗಿ. ಅದನ್ನು ಈಗ ನಾನು ನೀರಿಂದ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಮತ್ತು ಕಾಳನ್ನು ತೆಗೆದಿಟ್ಟು ಒಬ್ಬಟ್ಟು ಸಾರನ್ನು ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡೆ. ಅದಾದಮೇಲೆ ನಾವೀಗ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ. ಬೆಲ್ಲ ಪಾಕವಾಗಿತ್ತು, ಅದನ್ನು ಸ್ವಲ್ಪ ಶೋಧಿಸ್ಕೊಂಡು ತೆಂಗಿನಕಾಯಿ ಮತ್ತು ಕಡಲೆಬೇಳೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಹೂರಣನ ರುಬ್ಕೊಂಡು ಎತ್ತಿಟ್ಕೊಬೇಕು. ಸ್ವಲ್ಪ ಸಾಫ್ಟಾಗಿ ಇದ್ದರೆ ಒತ್ತೋದಕ್ಕೆ ಕೂಡ ತುಂಬಾ ಮೆದುವಾಗಿ ಬರುತ್ತೆ. ಅದನ್ನೆಲ್ಲ ಸಾಫ್ಟಾಗಿ ರುಬ್ಕೊಂಡು ಮೊದಲನೇ ಉಂಡೆಗಳನ್ನಾಗಿ ಮಾಡಿ ತೆಗೆದಿಟ್ಕೊಂಡೆ. ಯಾಕೆಂದರೆ ಕಣಕ ಬತ್ಕೊಳ್ತಾ ಉಂಡೆ ಮಾಡ್ಕೊಂಡು ಹಾಕಿದ್ರೆ ಕಣಕಕ್ಕೆಲ್ಲ ಹೂರಣದ್ದು ಕೈ ಅಂಟ್ಕೊಳ್ಳೋದಿಲ್ಲ, ಅದಕ್ಕೂ ಕೂಡ ಅಂಟ್ಕೊಳ್ತಾ. ಅದಕ್ಕೋಸ್ಕರ ಫಸ್ಟ್ ಉಂಡೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದೊಂದನ್ನೇ ಕಣಕನ ರೆಡಿ ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡಿ ಒಬ್ಬಟ್ಟನ್ನು ಸಾಫ್ಟಾಗಿ ತಟ್ಕೊಂಡೆ. ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿತ್ತು. ಒತ್ತಾ ಇದ್ದರೆ ಹಾಗೆ ಸಾಫ್ಟಾಗಿ ಸ್ಮೂತಾಗಿ ಆಗಲಿಕ್ಕೆ ರೊಟ್ಟಿ ಥರ ಆಗ್ತಾಯಿತ್ತು. ಅದನ್ನೆಲ್ಲ ರೆಡಿ ಮಾಡಿ ಹೊತ್ಕೊಂಡು ಒಂದು ಹಂಚಿಗೆ ಎಣ್ಣೆಯನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿ ಒಬ್ಬಟ್ಟನ್ನು ಸಿದ್ಧನೆ ಮಾಡಿಕೊಂಡೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಒಬ್ಬಟ್ಟನ್ನು ಎಲ್ಲನೂ ಮಾಡಿ 9 ಒಬ್ಬಟ್ಟನ್ನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇನ್ನೂ 3 ಎಕ್ಸ್ಟ್ರಾ ಆಯಿತು. ಹಿಟ್ಟಾಗಿದ್ದಕ್ಕೆ 12 ಒಬ್ಬಟ್ಟಾಯಿತು. ಅದನ್ನೆಲ್ಲ ಎತ್ತಿಟ್ಕೊಂಡು ಹೂರಣ ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡು ಫ್ರೀಯಾಗಿ ಮಾಡ್ಕೊಳ್ಳೋಣ ಅಂತ ಈ 3 ಅಡುಗೆಗಳನ್ನು ನಾನು ಹಬ್ಬಕ್ಕೆ ಅಂತ ಪೂರ್ವ ಸಿದ್ಧತೆಯಲ್ಲೇ ತಯಾರಿ ಮಾಡ್ಕೊಂಡಿದ್ದು. ಕರ್ಜಿಕಾಯಿ, ರವೆ ಉಂಡೆ, ಒಬ್ಬಟ್ಟು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಹೇಗೆ ಅನಿಸ್ತು, ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.